ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್, ಎಸ್ಪೆಷಲಿ ಅಪ್ಪ ಹೋದಾಗ ಎಲ್ಲರೂ ಬಂದರು. ಅದು ಅಂದರೆ ನೆಂಟರಿದ್ರು, ಅವರಿದ್ರು, ಇವರಿದ್ರು, ಎಲ್ಲರೂ ಬಂದು ನೋಡ್ಕೊಂಡು ಹೋದರು. ಅಂತ್ಯ ಸಂಸ್ಕಾರ ಎಲ್ಲ ಆಯಿತು. ಅದಾದಮೇಲೆ ಒಬ್ರೊಬ್ಬರೇ ಹೋಗೋಕ್ಕೆ ಶುರು ಮಾಡಿದ್ರು. 13ನೇ ದಿನ ಆಯಿತು. ಓಕೆ, 13ನೇ ದಿನಕ್ಕೆ ಅದು ಇದಿರುತ್ತಲ್ವ, ಏನು ಕಾರ್ಯಗಳು, ವೈಕುಂಠ ಸಮಾರಾಧನೆ ಕಾರ್ಯಗಳೆಲ್ಲ ಮುಗಿದು ಕೆಲವೊಂದು ರಿಲೇಟಿವ್ಸ್ಗಳು, ಅದು ಐ ಡೋಂಟ್ ವಾಂಟ್ ಟು ಮೆನ್ಷನ್ ವಾಟ್ ಐ ಹರ್ಡ್, ವಾಟ್ ಐ ಅನಲೈಸ್ಡ್ ಆ್ಯಂಡ್ ಹೌ ಐ ಫೆಲ್ಟ್, ಆಯಿತಾ. ವೈಕುಂಠ ಸಮಾರಂಭದ ದಿನ ಅವರು ಬಂದು ಎಲ್ಲ ಮುಗಿಸ್ಕೊಂಡು ಎಲ್ಲನೂ ನಗ್ತಾ ಇರೋದು ನೋಡಿದೆ. ಎಲ್ರದ್ದು ಲೈಫ್ ಮೂವ್ ಆನ್ ಆಗಿದೆ. ಇಟ್ ಈಸ್ ಜಸ್ಟ್ ಅಮ್ಮ ಆ್ಯಂಡ್ ಐ ಹೂ ಆರ್ ಲೈಕ್, ಅವ್ರು ಯಾರಿಗೂ ಏನು ಆ ಸಾವಿಂದ ಅವ್ರು ಯಾರಿಗೂ ಏನೂ ಎಫೆಕ್ಟ್ ಆಗ್ತಿಲ್ಲ. ಆ್ಯಂಡ್ ಇಟ್ ಈಸ್ ವೆರಿ ನ್ಯಾಚುರಲ್ ಆಲ್ಸೋ. ಈಗ ನಾವು ಅಂದರೆ ಅಲ್ಲಿ ಎಫೆಕ್ಟ್ ಆಗೋದು ಬರೀ ಇಬ್ಬರೇ ವ್ಯಕ್ತಿಗಳಿಗೆ, ಒಂದು ನಮ್ಮ ತಾಯಿಗೆ, ಒಂದು ನನಗೆ. ಎಲ್ಲರೂ ಆರಾಮಾಗಿ ಎಲ್ಲರೂ ಬರ್ತಾರೆ, ಸಮಾಧಾನ ಮಾಡ್ತಾರೆ, ಹೋಗ್ತಾರೆ. ಎಲ್ಲರೂ ಬಂದು 4 ಮಾತು ಒಳ್ಳೇದು ಹೇಳ್ತಾರೆ, ಹೋಗ್ತಾರೆ. ಸೊ ನಮ್ಮ ಅಜ್ಜಿ ಮನೆ ಪಕ್ಕದಲ್ಲೇ ಇತ್ತು ಅಂತ ಹೇಳಿದ್ನಲ್ಲ ನಾನು. ಸೊ ಎಲ್ಲರೂ ಇದ್ವಿ, ಒಟ್ಟಿಗೆ ಇದ್ವಿ. ಸೊ ದಟ್ ದ ನೆಕ್ಸ್ಟ್ ಡೇ ಅದು ಆ ಕಾರ್ಯ ಎಲ್ಲ ಆಗಿ ನೆಕ್ಸ್ಟ್ ದಿನ ದೇ ವೆರ್ ಆಲ್ ಲೀವಿಂಗ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಐ ಓವರ್ ಹರ್ಡ್ ಸಮ್ ಪೀಪಲ್ ಟಾಕಿಂಗ್ ದಟ್ ಇನ್ನೊಂದು ಅದು ನಮ್ಮ ಮಂಗಳೂರು ಪಕ್ಕನೇ ಇನ್ನೊಂದು ಊರಿದೆ, ಆ ಊರಿಗೆ ಹೋಗೋಣ, ಫಿಶ್ ಕರಿ ಮತ್ತು ಬಾಯ್ಲ್ಡ್ ರೈಸ್ ಎಲ್ಲ ಮಾಡಿರ್ತೀವಿ, ನೀವು ಬಂದಿರೋದೇ ಅಪರೂಪಕ್ಕೆ ಬೇರೆ ಊರಿಂದ, ಸುಮ್ಮನೆ ಏನಕ್ಕೆ ಹೋಗ್ತೀರಾ, ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಮನೆಗೆ ಬಂದು ಊಟ ಎಲ್ಲ ಮಾಡ್ಕೊಂಡು ಹೋಗಿ. ಅಷ್ಟರೊಳಗೆ ಇವ್ರ ಮನೇಲಿ ಏನೋ ಫಿಶ್ ಕರಿ ರೈಸ್ಗೆ ಪ್ರಿಪ್ರೇಷನ್ ಆಗ್ತಾಯಿದೆ. ಆ್ಯಂಡ್ ನಾನು ದೇರ್ ಆಲ್ ಮೈ ಓನ್ ಪೀಪಲ್. ಓಕೆ, ಐ ಓವರ್ ಹರ್ಡ್ ಇಟ್. And I felt really bad. I felt that and then I also felt accept ಮಾಡಲೇಬೇಕು. ಹೋಗಿರೋದು ನಮ್ಮ ತಂದೆ, ಅವರೆಲ್ಲ ನನ್ನ ಓನ್ ಏನೇ ಇದ್ರೂ ಐ ಡೋಂಟ್ ಥಿಂಕ್ ದಟ್ ವಿಲ್ ಮೇಕ್ ಎನಿ ಡಿಫ್ರೆನ್ಸ್ ಟು ದೆಮ್. ಹೋಗಿದ್ದು ನಮ್ಮ ಪಪ್ಪ, ಇಟ್ ವಿಲ್ ನಾಟ್ ಮೇಕ್ ಎನಿ ಡಿಫ್ರೆನ್ಸ್ ಟು ದೆಮ್. ಬಟ್ ಐ ಆಮ್ ಶ್ಯೂರ್ ಇಫ್ ಐ ಆಮ್ ಟೇಕಿಂಗ್ ಎನಿ ಅಂದರೆ ಹ್ಯಾಸ್ ಇನ್ they will all, I mean, they will all talk when something goes wrong in my life, but they will not, ಅಂದರೆ ಹ್ಯಾಸ್ ಇನ್, ಹೌ ಡು ಐ ಪುಟ್ ಇಟ್, ನಿಮ್ಗೆ ಅರ್ಥ ಆಗ್ತಿದೆಯಾ? ಅಂದರೆ ಕೆಲವು ರಿಲೇಟಿವ್ಸ್ಗಳ ಬುದ್ಧಿಗಳು ಗೊತ್ತಿರುತ್ತಲ್ವ ನಿಮಗೆ. ಸೊ ಐ ಕೈಂಡ್ ಆಫ್ ನ್ಯೂ ವಾಟ್ ವಾಸ್ ಗೋಯಿಂಗ್ ಆನ್ ಆ್ಯಂಡ್ ಎವ್ರಿಥಿಂಗ್. ದೇ ಆಲ್ ಲೆಫ್ಟ್. ಓಕೆ, ಆ್ಯಂಡ್ ಇಟ್ ವಾಸ್ ಜಸ್ಟ್ ನಾಟ್ ಮೀ ಹೂ ಹ್ಯಾಡ್ ಓವರ್ ಹರ್ಡ್ ಇಟ್. ಮೈ ಮಾಮ್ ಹ್ಯಾಡ್ ಓವರ್ ಹರ್ಡ್ ಅ ಲಿಟಲ್ ಮೋರ್ ದ್ಯಾನ್ ವಾಟ್ ಐ ಹ್ಯಾಡ್ ಹರ್ಡ್. ಓಕೆ, 16th day I told my mom, 3-4 days ಎಲ್ಲ ಆಯಿತು, ಎಲ್ಲ ಹೊರಟರು, ಎಲ್ಲ ಆಯಿತು. ಐ ಟೋಲ್ಡ್ ಮೈ ಮಾಮ್, ನಾನು ಅಮ್ಮ ಇಬ್ಬರೇ ಇದ್ವಿ ಆ ದಿನ. ಪಪ್ಪಂದು ದೀಪ ಅದೆಷ್ಟೋ ದಿನ ಹಚ್ಚಿಡಬೇಕಾಗಿತ್ತು. ಪಪ್ಪನ ದೀಪದ ಎದುರುಗಡೆ ನಾವು ಕೂತ್ಕೊಂಡಿದ್ವಿ. ಅಲ್ಲೇ ನಾವು ಬೆಡ್ ಹಾಕ್ಬಿಟ್ಟು ಅಲ್ಲೇ ಮಲ್ಕೊತಾ ಇದ್ವಿ. ಪಪ್ಪನ ದೀಪ ಇಡೋ ಕಡೆನೇ ನಾನು ಅಮ್ಮ ಹಗ್ ಮಾಡ್ಕೊಂಡು ಮಲ್ಕೋತಾ ಇದ್ವಿ. ಸೊ ನಾನು ಅಮ್ಮಂಗೆ ಹೇಳಿದೆ, ಅಮ್ಮ, ಐ ವಾಂಟ್ ಟು ಟೇಕ್ ಒನ್ ವೆರಿ ಬೋಲ್ಡ್ ಡಿಸಿಷನ್. ಐ ವಾಂಟ್ ಟು ಆಕ್ಸೆಪ್ಟ್ what has come my way. I think it is the right time for us to update, upgrade and break a lot of stereotypes. ನೀವು ಇಲ್ಲಿ ತನಕ ನೀವು ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ರಿ? ಅವ್ರೇನು ಅನ್ಕೊಂತಾರೆ, ಇವ್ರೇನಂದ್ರು, ಅವ್ರೇನಂದ್ರು. Everybody has moved on. Don't you see that? One set of cousins, one set of relatives want to go have their fish curry meals. The other set of relatives who have moved on their own. ಅಂದರೆ ಎಲ್ಲರೂ ನಮ್ಮ ಸ್ವಂತದವ್ರೆ. ಅದೇ ಯಾರು ಕೊರಗಲ್ಲಮ್ಮ. ನಾನು ನೀನು ಮಾತ್ರ ಕೂತ್ಕೊಂಡು ಅವ್ರೇನಂತಾರೆ ಇವ್ರೇನಂತ ಕೊರ್ಕೊಂಡು ಕೂತ್ಕೋಬೇಕು. ನಡಿ ಹೋಗೋಣ ಬೆಂಗಳೂರು. ನಾನು ಹೇಳಿ, ನನಗೆ ಇವ್ರುಗಳ ಮಧ್ಯೆ ಇರೋಕ್ಕೆ ಇಷ್ಟನೇ ಇಲ್ಲ. ದಯವಿಟ್ಟು ನಾವು ಹೊರಟುಬಿಡೋಣ ಬೆಂಗಳೂರಿಗೆ, ಹೊರಟುಬಿಡೋಣ. ಅಮ್ಮ ಏನಂದ್ರು ಆ ಮನಸ್ಥಿತಿನಲ್ಲಿ? ಏನೂ ಅಂದಿಲ್ಲ, ಸೈಲೆಂಟ್ ಆಗಿದ್ರು ಅಮ್ಮ, ಏನೂ ಅಂದಿಲ್ಲ. ಅವ್ರೇನೂ ರಿಯಾಕ್ಟೇ ಮಾಡಿಲ್ಲ. ಅದಾದಮೇಲೆ ನೆಕ್ಸ್ಟ್ ದಿನ ಕೆಲವೊಂದು ಅಪ್ಪಂದು ಡೆತ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡೋದು, ಇನ್ನೊಂದು ಮತ್ತೊಂದು, ಆ ಕೆಲಸಗಳೆಲ್ಲ ಅವ್ರು ಬ್ಯುಸಿ ಆದರು. ಬಿಕಾಸ್ ವಿ ಹ್ಯಾಡ್ ಟು ಮೂವ್ ಆನ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಲಾಡ್ ಆಫ್ ಲೀಗ್ಯಾಲಿಟಿ ಅದು ಇದು ಎಲ್ಲ ಇರುತ್ತಲ್ವ. ಅವ್ರದ್ದು ಡಾಕ್ಯುಮೆಂಟ್ ಸಿಗ್ನೇಚರ್ ಮಾಡ್ಕೊಳ್ಳೋದು, ಇನ್ನೊಂದು ಮತ್ತೊಂದು, ಆ ಥರದ್ದೆಲ್ಲ ಕೆಲವೊಂದು ಕೆಲಸಗಳು. ಅದ್ರಲ್ಲಿ ಪಾಪ ಅಮ್ಮ ಅವ್ರು ಬ್ಯುಸಿ ಆಗೋಕ್ಕೆ ಶುರುವಾದರು. ಆ್ಯಂಡ್ ನಾನು ಸೂರಿ ಸರ್ಗೆ ಒಂದು ಸ್ವಲ್ಪ ಟೈಮ್ ಕೇಳಿದೆ. ನಾನೀಗ ಸಡನ್ನಾಗಿ ನಾನು
ಕರ್ಕೊಂಡು ಬರೋದು ಇನ್ನೊಂದು ಮತ್ತೊಂದು ಇಟ್ ವಿಲ್ ಗಿವ್ ಔಟ್ ಅ ಲಾಡ್ ಆಫ್ ಅಂದರೆ different perspectives to people. So I've already pitched this idea to my mother. I've told my mom that I'm interested in this film and I want to take it up and everything. Meanwhile, if not as an actor, can I be one of your technicians or maybe can I assist you? ಆ ಆಪ್ಷನ್ನು ನಾನು ಕೇಳಿದೆ ಸರ್ಗೆ. ಐ ವಾಂಟ್ ಟು ಬಿ ಇನ್ ಯೋರ್ ಟೀಮ್, ಐ ವಾಂಟ್ ಟು ಲರ್ನ್ ಸಿನಿಮಾ. ಸೊ ನಾನೇನಾದರೂ ನಿಮ್ಮ ಟೀಮಲ್ಲಿ ಬಿಹೈಂಡ್ ದ ಸ್ಕ್ರೀನ್ ಕೂಡ ಕಲಿಬೋದಾ ಅಂತ ಕೇಳಿದೆ. ಅವರು ಒಂದು ಡೈಲಾಗ್ ಹೇಳಿದರು, ನನ್ನ ಟೀಮಲ್ಲಿ ಗುರು ಅಂತ ಯಾರೂ ಇರೋದಿಲ್ಲ, ಅಲ್ಲಿ ಕೆಲಸ ಮಾಡ್ತಾ ನೋಡ್ತಾ ಕೆಲಸ ಕಲಿಬೇಕು. ನೀನು ನನ್ನ ಟೀಮ್ಗೆ ಬಂದ ಮೇಲೆ ನೀನು ಆ್ಯಕ್ಟರಾಗೇ ಇರ್ತೀಯಾ, ನೀನು ಇನ್ನೂ ಜಾಸ್ತಿ ಅದಕ್ಕಿಂತ ಬಿಯಾಂಡ್ ಏನಾದ್ರು ಕಲಿತೀಯಾ, ಅದು ನಿನ್ನ ಕೈಗಿಲ್ಲಿ ಇರೋದು. ಇಟ್ ಈಸ್ ಲೆಫ್ಟ್ ಟು ಯು, ನೀನು ಹೆಂಗೆ ಇದನ್ನ ಪರ್ಸ್ಯೂ ಮಾಡ್ತೀಯಾ ಅನ್ನೋದು. ಆ್ಯಂಡ್ ಅದು ನಂಗೆ ತುಂಬ ಸ್ಟ್ರಾಂಗಾಗಿ ಇಂಪ್ಯಾಕ್ಟ್ ಬೀಳ್ತು. ಆ್ಯಂಡ್ ಅದೇ ಡೈಲಾಗು ಟಗರುನಲ್ಲೂ ಯೂಸ್ ಮಾಡಿದ್ದಾರೆ ಅವರು. ಡಾಲಿ ಅನ್ನೋ ಕ್ಯಾರೆಕ್ಟರು ಮತ್ತು ಚಿಟ್ಟೆ ಅನ್ನೋ ಕ್ಯಾರೆಕ್ಟರು ಇವರಿಬ್ರದ್ದು ಕಾನ್ವರ್ಸೇಷನ್ ನಡೆಯುತ್ತೆ. ಯಾರೋ ಒಬ್ಬ ಬಂದುಬಿಟ್ಟು ಕೆಲಸ ಕೇಳ್ತಾನೆ. ಸೊ ಅದರಲ್ಲಿ ಐ ಥಿಂಕ್ ದೇರ್ ಇಸ್ ಒನ್ ಡೈಲಾಗ್ ಸಿಂಗ್, ಇಲ್ಲಿ ಯಾರು ಗುರು ಇಲ್ಲ ಕಣೋ, ಇಲ್ಲೆಲ್ಲ ನೋಡ್ಕೊಂಡು ನೀವೇ ಕೆಲಸ ಕಲಿಬೇಕು. ಇಟ್ ವಾಸ್ ಲೈಕ್ ಇಟ್ ಈಸ್ ಬೇಸಿಕ್ಲಿ ಸಿನಿಮಾದಲ್ಲಿ ಬರೆಯೋ ಡೈಲಾಗ್ಸ್ಗಳು ಅಥವಾ ಏನೇ ಆಗಲಿ ಲೈಫ್ ನೋಡಿರೋರು ಮಾತ್ರ ಆ ಥರ ಡೈಲಾಗ್ಸ್ಗಳು ಬರೆಯೋಕ್ಕೆ ಸಾಧ್ಯ. ಆ್ಯಂಡ್ ಇಂಡೈರೆಕ್ಟ್ಲಿ ಕೆಲವು ಸತಿ ಹೇಳೋಕ್ಕಾಗದಿರೋ ಸತ್ಯಗಳನ್ನು ಈ ಥರ ಪಂಚಿಂಗ್ ಡೈಲಾಗ್ಸ್ಗಳ ಮೂಲಕ ಬಂದಿರುತ್ತೆ, ವಿಚ್ ಕನೆಕ್ಟ್ಸ್ ಟು ಆಲ್. ಬರೀ ಸಿನಿಮಾದವ್ರಿಗಲ್ಲ, ಈ ಲೈಫಲ್ಲಿ ಈ ಲೈಫ್ಗೂ ಅಪ್ಲೈ ಮಾಡ್ಕೋಬೋದು, ಎಲ್ಲಿಗೆ ಬೇಕಾದ್ರೆ ಅಪ್ಲೈ ಮಾಡ್ಕೋಬೋದು. ನಾನು ಈ ವಿಷಯನ ನಾನು ಸೂರಿ ಸರ್ ಕೇಳಿದ್ರು, ಎಲ್ಲಿ ನಿನ್ನ ಮೈಂಡ್ ಚೇಂಜ್ ಆಯಿತು ಅಂತ. ನಾನು ಹೇಳಿದೆ, ಎಲ್ಲರೂ ಏನೋ ದೇ ವರ್ ಆಲ್ ಪ್ಲಾನಿಂಗ್ ದರ್ ನೆಕ್ಸ್ಟ್ ಮೀಲ್, ಏನೋ ದಟ್ಸ್ ವೆನ್ ಮೈ ಮೈಂಡ್ ಚೇಂಜ್ ಸರ್. ಐ ಫೆಲ್ ದಟ್ ಇನ್ನೂ ಹೊಡೆದ್ರೆ ಬೆಟ್ಟನೇ ಹೊಡಿಬೇಕು. ನಂದೇನೋ ಒಂದು ಗೋಲ್ ಇದೆ, ನನ್ನ ತಲೆಯಲ್ಲಿ ಏನೋ ಓಡ್ತಾ ಇದೆ, ನಾನೇನೋ ಒಂದು ಮಾಡಬೇಕು ಅಂತ. ಮೇ ಬಿ ನಿಮ್ಮದು ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್ ಒಂದು ಮೆಟ್ಲು.